ಪ್ರಿಯಕರನೊಂದಿಗೆ ಸೇರಿಕೊಂಡು ಗಂಡನಿಗೆ ಊಟದಲ್ಲಿ ನಿದ್ದೆ ಮಾತ್ರೆ ಬೆರೆಸಿ ತಿನ್ನಿಸಿ ಆನಂತರ ಕರೆಂಟ್ ಶಾಕ್ ಕೊಟ್ಟು ಪತ್ನಿಯೇ ಗಂಡನನ್ನು ಕೊಂದ ಘಟನೆ ನವದೆಹಲಿಯಲ್ಲಿ ನಡೆದಿದೆ. ದೆಹಲಿ ನಿವಾಸಿ ಕರಣ್ ದೇವ್ ಸಾವನ್ನು ಮೊದಲಿಗೆ ಆಕಸ್ಮಿಕ ಸಾವು ಎಂದು ನಂಬಲಾಗಿತ್ತು. ಆದರೆ ಕೊನೆಗೆ ಪೊಲೀಸರಿಗೆ ಸುಳಿವು ಸಿಕ್ಕಿ ಮರಣೋತ್ತರ ಪರೀಕ್ಷೆ ನಡೆಸಿದಾಗ ಪತ್ನಿಯೇ ಗಂಡನನ್ನು ಕೊಂದಿದ್ದು ಎನ್ನುವ ಸತ್ಯ ಹೊರಬಂದಿದೆ. ಕರಣ್ ದೇವ್ ಪತ್ನಿ ಸುಷ್ಮಿತಾಗೆ ಗಂಡನ ಸಹೋದರ ಸಂಬಂಧಿ ರಾಹುಲ್ ಜೊತೆ ಅಕ್ರಮ ಸಂಬಂಧವಿತ್ತು. ಇದೇ ಸುಷ್ಮಿತಾಗೆ ಗಂಡನನ್ನು ಕೊಲ್ಲಲು ಕಾರಣವಾಗಿತ್ತು ಎನ್ನುವ ವಿಷಯ ಸುಷ್ಮಿತಾ ಮತ್ತು ರಾಹುಲ್ ನಡುವೆ ನಡೆದ ಚಾಟ್ನಿಂದ ಬಯಲಾಗಿದೆ. ಮೊದಲೇ ಪ್ಲಾನ್ ಮಾಡಿ ಸುಷ್ಮಿತಾ ಗಂಡನಿಗೆ ಊಟದಲ್ಲಿ ನಿದ್ದೆ ಮಾತ್ರೆ ಬೆರೆಸಿ ಕೊಟ್ಟಿದ್ದಾಳೆ. ಗಂಡ ಪ್ರಜ್ಞೆ ತಪ್ಪುತ್ತಿದ್ದಂತೆ ಇದೊಂದು ಆಕಸ್ಮಿಕ ಸಾವು ಎಂದು ಬಿಂಬಿಸಲು ಇಬ್ಬರು ಸೇರಿ ಕರಣ್ಗೆ ವಿದ್ಯುತ್ ಶಾಕ್ ನೀಡಿದ್ದಾರೆ ಎನ್ನುವುದು ಪೊಲೀಸರ ತನಿಖೆಯಿಂದ ಗೊತ್ತಾಗಿದೆ. ಕರೆಂಟ್ ಶಾಕ್ನಿಂದ ಸಾಯುತ್ತಿದ್ದಂತೆ ಕರಣ್ನನ್ನು ಇವರಿಬ್ಬರು ಆಸ್ಪತ್ರೆಗೂ ಕರೆತಂದಿದ್ದಾರೆ. ತನಿಖೆ ವೇಳೆ ಸುಷ್ಮಿತಾ ತನ್ನ ಪತಿಯನ್ನು ಕೊಂದಿರುವುದಾಗಿ ಒಪ್ಪಿಕೊಂಡಿದ್ದಾಳೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಸದ್ಯ ಆರೋಪಿಗಳಿಬ್ಬರು ಪೊಲೀಸರ ವಶದಲ್ಲಿದ್ದು ವಿಚಾರಣೆ ನಡೆಯುತ್ತಿದೆ.